ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿಜ್ಞಾನಂ ಹಯಗ್ರೀವಂ ಉಪಾಸ್ಮಹೇ. ನಮಸ್ತೆ ವೀಕ್ಷಕರೇ, ನಕ್ಷತ್ರವಾಣಿ ಜ್ಯೋತಿಷ್ಯಾಲಯ ಮತ್ತು ವಾಸ್ತುವಿಜ್ಞಾನ ಕೇಂದ್ರಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ನೋಡಿ ವೀಕ್ಷಕರೇ, ಇವತ್ತಿನ ವಿಷಯ ಏನೆಂದರೆ ಎರಡನೇ ಮನೆಯ ಅಧಿಪತಿ ವಿವಿಧ ಭಾವಗಳಲ್ಲಿ ಏನು ಫಲ ಅಂತ ನಾವು ತಿಳ್ಕೊಳ್ಳೋಣ ವೀಕ್ಷಕರೇ. ನೋಡಿ, ನಿಮ್ಮ ಎರಡನೇ ಮನೆ ಅಧಿಪತಿ ನಿಮ್ಮ ಲಗ್ನ ಯಾವುದು ಅಂತ ನೋಡ್ಕೊಳ್ಳಿ. ಆ ಲಗ್ನದಿಂದ ನೀವು ಕೌಂಟ್ ಮಾಡಿ. ನಾನೀಗ ಉದಾಹರಣೆಗೆ ಮೇಷ ಲಗ್ನ ಅಂತ ತೊಗೊಂಡಿದ್ದೀನಿ. ಎರಡನೇ ಮನೆ ಅಧಿಪತಿ ಏನಾದರೂ ಒಂದನೇ ಮನೆಯಲ್ಲಿ ಸ್ಥಿತನಾಗಿದ್ದರೆ ಅವ್ರಿಗೆ ಏನಾಗುತ್ತೆ ಅಂತ ಅಂದರೆ, ಅವ್ರೇನು ಮಾಡ್ತಾರೆ, ತನ್ನ ಮೇಲೆ ಹೆಚ್ಚು ಖರ್ಚು ಮಾಡ್ಕೋತಾರೆ. ತನ್ನ ಖರ್ಚಿಗಾಗಿ ಹಣ, ಹಂಗಂದರೆ ಯಾವಾಗಲೂ ನನ್ನ ಖರ್ಚಿಗೋಸ್ಕರ ದುಡ್ಡು ಬೇಕಪ್ಪ, ನನ್ನ ಖರ್ಚಿಗೆ ಬೇಕು ಅಂತ ಯಾವಾಗಲೂ ದುಡ್ಡನ್ನ ಅವ್ರು ಮಡಿಕೋತಾ ಇರ್ತಾರೆ. ಒಂದು ನೆಕ್ಸ್ಟು, ಎರಡನೇ ಮನೆ ಅಧಿಪತಿ ಎರಡರಲ್ಲೇ ಇದ್ದರೆ ಏನಾಗುತ್ತೆ ಅಂತಂದರೆ ಆರ್ಥಿಕ ಸಂಪೂರ್ಣತೆ. ಅವ್ರಿಗೆ ದುಡ್ಡು ಕಾಸಿಗೇನು ಸಮಸ್ಯೆ ಇರಲ್ಲ. ಆ ಟೈಮ್ಗೆ ಹೆಂಗೋ ಬಂದು ಸೇರ್ತಾ ಇರುತ್ತೆ, ಆಗ್ತಾ ಇರುತ್ತೆ. ದುಡ್ಡು ಖರ್ಚಾಗಲ್ಲ, ಖರ್ಚಾದರೂ ಬಂದ್ಬಿಡುತ್ತೆ. ಒಟ್ಟಲ್ಲಿ ಯಾವಾಗಲೂ ಸಂಪೂರ್ಣತೆ, ಒಂದು ಫುಲ್ಫಿಲ್ನೆಸ್ ಅನ್ನೋದು ಇರುತ್ತೆ. ಮತ್ತು ಎರಡನೇ ಮನೆ ಅಧಿಪತಿ ಮೂರನೇ ಮನೆಯಲ್ಲಿ ಸ್ಥಿತನಾಗಿದ್ದಾಗ ವೈಯಕ್ತಿಕ ಶ್ರಮದಿಂದ ಹಣಕಾಸು. ಇವರೇನು ಮಾಡ್ತಾರೆ, ವೈಯಕ್ತಿಕ ಶ್ರಮ, ತುಂಬ ಎಫರ್ಟ್ ಹಾಕಿ ಹಣವನ್ನು ಸಂಪಾದನೆ ಮಾಡಿ ಇವ್ರು ಇಟ್ಕೋತಾರೆ. ಮತ್ತು ಎರಡನೇ ಮನೆ ಅಧಿಪತಿ ನಾಲ್ಕನೇ ಮನೆಯಲ್ಲಿ ಸ್ಥಿತನಿದ್ದಾಗ ಮನೆಯಿಂದ ಲಾಭ, ಕುಟುಂಬದಿಂದ ಲಾಭ, ಮನೆ ಕಟ್ಟಿ ಬಾಡಿಗೆ ಬಿಡೋದು, ರೆಂಟಲ್ ಇನ್ಕಮು, ಅಥವಾ ಒಂದು ಯಾವುದಾದ್ರೂ ಒಂದು ಸೈಟ್ ತೊಗೊಳ್ಳೋದು, 1-2 ವರ್ಷ ಬಿಟ್ಟು ಅದು ಜಾಸ್ತಿ ರೇಟ್ಗೆ ಹೋಗುತ್ತೆ, ಮಾರ್ಬಿಡೋದು. ಈ ರೀತಿ ಮನೆಯಿಂದ ಲಾಭ ಪ್ಲಸ್ ವಾಹನದಿಂದ ಲಾಭ, ಗಾಡಿಗಳನ್ನು ಬಾಡಿಗೆಗೆ ಬಿಡೋದು, ಆ ಥರ ಆಗುತ್ತೆ. ನೆಕ್ಸ್ಟು, ಎರಡನೇ ಮನೆ ಅಧಿಪತಿ 5ರಲ್ಲಿ ಕುಳಿತಿದ್ದಾಗ ಬುದ್ಧಿಶಕ್ತಿ ಮೂಲಕ ಹಣ. ಇವ್ರಿಗಿರೋ ನಾಲೆಡ್ಜು ಆ್ಯಂಡ್ ಇಂಟೆಲಿಜೆಂಟ್, ಅದ್ರ ಮೂಲಕ ಇವರು ಹಣವನ್ನು ಸಂಪಾದನೆ ಮಾಡ್ತಾರೆ. ಎರಡನೇ ಮನೆ ಅಧಿಪತಿ 6ರಲ್ಲಿ ಕುಳಿತಿದ್ದಾಗ ಸೇವೆಯ ಮೂಲಕ ಹಣ. ಹಂಗಂದರೆ ಇವರು ಯಾವುದಾದ್ರೂ ಜಾಬ್ಗೆ ಹೋಗಿ ಸೇರ್ಕೊತಾರೆ. ಆ ಜಾಬ್ನ ನಿರಂತರವಾಗಿ ಒಂದು 5 ವರ್ಷ 8 ವರ್ಷ ಈ ಥರ ಕಂಟಿನ್ಯೂಸ್ ಆಗಿ ಬಿಡದೇ ಮಾಡ್ಕೊಂಡು ಹೋಗ್ತಾರೆ. ಅದರಲ್ಲೇ ಒಂದು ಸ್ಯಾಟಿಸ್ಫ್ಯಾಕ್ಷನ್, ತೃಪ್ತಿನ ಕಾಣ್ತಾ ಇರ್ತಾರೆ. ಅದಕ್ಕೋಸ್ಕರ ಸೇವೆ ಅಂತಂದರೆ ಜಾಬ್ ಮಾಡ್ತಾ ಇರ್ತಾರೆ ಇವರು. ಅದರಿಂದ ದುಡ್ಡು ಕಾಸು ಚೆನ್ನಾಗಿ ಬರ್ತಾ ಇರುತ್ತೆ, ಜಾಸ್ತಿ ದುಡ್ಡನ್ನೇ ದುಡಿತಾರೆ ಇವರು. ಮತ್ತು ನೆಕ್ಸ್ಟು, ಎರಡನೇ ಮನೆ ಅಧಿಪತಿ 7ನೇ ಮನೆಯಲ್ಲಿ ಕುಳಿತಿದ್ದಾಗ ಇವರಿಗೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಿಂದ ತುಂಬ ಹಣಕಾಸು ಬರುತ್ತೆ. ಇವರ ಆಪೋಸಿಟ್ ಪಾರ್ಟ್ನರ್ ಹೆಂಡತಿ ಆಗಿರ್ಬೋದು, ಹೆಂಡತಿ ಕಡೆಯಿಂದ ದುಡ್ಡು, ಅಥವಾ ಆಪೋಸಿಟ್ ಪಾರ್ಟ್ನರ್ ಇದ್ದರೆ ಒಂದು ಬಿಸ್ನೆಸ್ ಮಾಡ್ತಾಯಿದ್ರೆ ಪಾರ್ಟ್ನರಿಂದ ಅವರ ಐಡಿಯಾಲಜಿಯಿಂದ ಅವರು ತೋರಿಸಿದ ದಾರಿನಲ್ಲಿ ಆ ಮಾರ್ಗದಲ್ಲಿ ಹೋಗ್ಬಿಟ್ರು ಸಾಕು, ಇವ್ರಿಗೆ ದುಡ್ಡು ಕಾಸು ಚೆನ್ನಾಗಿರುತ್ತೆ. ಮತ್ತು ಎರಡನೇ ಮನೆ ಅಧಿಪತಿ 8ರಲ್ಲಿ ಕುಳಿತಿದ್ದಾಗ ಇತರರಿಂದ ಹಣ, ಹಾಗಂದರೆ ಚೀಟಿ ವ್ಯವಹಾರ ಮಾಡೋದ್ರಿಂದ ಇವ್ರಿಗೆ ಹಣ ಬರುತ್ತೆ, ಅಥವಾ LICಯಿಂದ ಇವ್ರಿಗೆ ಕಮಿಷನ್ ಬರುತ್ತೆ. ಈ ಥರ ಅನ್ಎಕ್ಸ್ಪೆಕ್ಟೆಡ್ ದುಡ್ಡು, ಆಕಸ್ಮಿಕ ಧನಲಾಭ ಇದೆಲ್ಲ ಆಗ್ತಾ ಇರುತ್ತೆ. ಎರಡನೇ ಮನೆ ಅಧಿಪತಿ 9ನೇ ಮನೆಯಲ್ಲಿ ಕುಳಿತಿದ್ದಾಗ ಆರ್ಥಿಕವಾಗಿ ಅದೃಷ್ಟ. ಇವರಿಗೆ ಹಣಕಾಸು ಸಮಸ್ಯೆ ಏನಿರಲ್ಲ. ಮುಖ್ಯವಾಗಿ ತಂದೆಯಿಂದ ಲಾಭ ಬರ್ತಾ ಇರುತ್ತೆ, ಅಥವಾ ತಂದೆ ಸ್ವಲ್ಪ ಮಾಡಿಕ್ಬಿಟ್ಟು ಹೋಗಿರ್ತಾರೆ, ಚೆನ್ನಾಗಿ ಅನುಕೂಲ ಮಾಡಿಕ್ಬಿಟ್ಟು ಹೋಗಿರ್ತಾರೆ ಮಕ್ಕಳಿಗೆ, ಅದನ್ನು ಕೂತ್ಕೊಂಡು ತಿಂತಾ ಇರ್ತಾರೆ. ಎರಡನೇ ಮನೆ ಅಧಿಪತಿ 10ನೇ ಮನೆಯಲ್ಲಿ ಕುಳಿತಿದ್ದಾಗ ವೃತ್ತಿ ಜೀವನದಿಂದ ಗಳಿಕೆ. ವೃತ್ತಿ ಜೀವನ, ಒಂದು ಮ್ಯಾನೇಜರು ಒಂಥರ ಆ ಮ್ಯಾನೇಜರ್ ಲೆವೆಲು, ಆ ಒಂದು ಪೊಸಿಷನ್ಗೆ ಅವ್ರು ಹೋಗ್ತಾರೆ. ಅದರಿಂದ ಹೆಚ್ಚು ಹಣವನ್ನು ಸಂಪಾದನೆ ಮಾಡ್ತಾರೆ, ಜೀವನ ಚೆನ್ನಾಗಿರುತ್ತೆ. ಎರಡನೇ ಮನೆ ಅಧಿಪತಿ 11ನೇ ಮನೆಯಲ್ಲಿ ಕುಳಿತಿದ್ದಾಗ ಅವಕಾಶಗಳಿಂದ ಆದಾಯ. ಇವ್ರ ಜೀವನದಲ್ಲಿ ಹೊಸ ಹೊಸ ಅವಕಾಶಗಳು ಸಿಗ್ತಾ ಇರುತ್ತೆ, ಆಪರ್ಚುನಿಟಿಗಳು ಬರ್ತಾ ಇರುತ್ತೆ, ಆ ಆದಾಯ ಇವ್ರನ್ನ ಹುಡಿಕೊಂಡು ಬರ್ತಾ ಇರುತ್ತೆ. ಸುಮ್ಮನೆ ಒಂದು ಉದಾಹರಣೆ ಹೇಳ್ತೀನಿ. ಮಗ ಯಾರೋ ಸ್ನೇಹಿತರು ಫೋನ್ ಮಾಡ್ತಾರೆ, ಮಗ ಎಲ್ಲಿದೆಯೋ, ಇಲ್ಲೇನೋ ಒಂದು ಅರ್ಧ ಗಂಟೆ ಕೆಲಸ ಐತೆ, ಸುಮ್ಮನೆ ಜಸ್ಟ್ ನಮ್ಮ ಜೊತೆ ಬಾ, ಅಷ್ಟೇ ಸಾಕು, 2,000 ರೂಪಾಯಿ ಇಸ್ಕೊಡ್ತೀನಿ ಅಂತ ಅಂತಾರೆ. ಆಯಿತು ಅಂತ ಇವ್ರು ಹೋಗ್ತಾರೆ. ಅವ್ರ ಜೊತೆ ಹೋಗಿ ಒಂದು ಅರ್ಧ ಗಂಟೆ ಇದು ಬಂದರೆ ಸಾಕು, 2,000. ಯಾವುದೋ ಒಂದು ವ್ಯವಹಾರ ಕೂತ್ಕೊತಾರೆ, ಸುಮ್ಮನೆ ನೀರು ಒಂದು 2,000 ರೂಪಾಯಿ ಇಸ್ಕೊಡ್ತೀವಿ ಅಂತಾರೆ, ಕೊಡ್ತಾರೆ. ಈ ಥರ ಒಂದು ಉದಾಹರಣೆ. ಈ ರೀತಿ ಅವಕಾಶಗಳಿಂದ ಲಾಭ. ಮತ್ತು ಎರಡನೇ ಮನೆ ಅಧಿಪತಿ 12ನೇ ಮನೆಯಲ್ಲಿ ಕುಳಿತಿದ್ದಾಗ ಇವ್ರಿಗೇನಾಗುತ್ತೆ ಅಂದರೆ ಕುಟುಂಬಕ್ಕಾಗಿ ಖರ್ಚು ಜಾಸ್ತಿ ಮಾಡ್ತಾ ಇರ್ತಾರೆ. ಕುಟುಂಬದಿಂದ ಖರ್ಚು ಅಥವಾ ಕುಟುಂಬಕ್ಕಾಗಿ ಖರ್ಚು ಮಾಡ್ತಾ ಇರ್ತಾರೆ ಇವರು. ಇದಿಷ್ಟು
ಎರಡನೇ ಮನೆಯ ಅಧಿಪತಿ ವಿವಿಧ ಭಾವಗಳಲ್ಲಿ ಕುಳಿತಾಗ ಕೊಡುವಂತಹ ಫಲಗಳು ವೀಕ್ಷಕರೇ.